ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇದರ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ ಗಳು ಯಾವ ರೀತಿ ಟ್ರೇಡ್ ಆಗ್ತಿದೆ, ಹಾಗೆ ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತೆ ಕೂಡ ಕೆಲವು ಅಪ್ಡೇಟ್ ಗಳು ಬಂದಿದ್ದಾವೆ. ಆ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.26% ಅಥವಾ 140 ಪಾಯಿಂಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಬಟ್ ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ. ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ, ನಂತರ ಅಪ್ ಆಗಿದೆ, ಮತ್ತೆ ಒಂದಷ್ಟು ಡೌನ್ ಆಗಿದೆ, ಮತ್ತೆ ರಿಕವರ್ ಆಗಿದೆ, ಮತ್ತೆ ಇಲ್ಲಿಂದ ನೋಡಬಹುದು ನಿಯರ್ಲಿ 200 ಪಾಯಿಂಟ್ಸ್ ಡೌನ್ ಆಗಿದೆ, ಮತ್ತೆ ಒಂದು ಬೋನ್ಸ್ ಬ್ಯಾಕ್ ಕೂಡ ಮಾಡಿದೆ. ಸೊ ಓವರ್ ಆಲ್ ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಎಂಡ್ ಆಫ್ ದ ಡೇ 140 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಡೌ ಜೋನ್ಸ್. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ 0.76% ಅಥವಾ 200 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಕ್ಕಿದೆ. ಇಲ್ಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ, ನಂತರ ಇನ್ನೂ ಡೌನ್ ಆಗಿದೆ, ಮತ್ತೆ ರಿಕವರ್ ಮಾಡಿದೆ, ಮತ್ತೆ ಒಂದಷ್ಟು ಡೌನ್ ಆಗಿ ಓವರ್ ಆಲ್ 200 ಪಾಯಿಂಟ್ಸ್ ಡೌನ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿನ್ನೆ. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟಿ ಕಡೆ ಬಂದ್ರೆ ನಿನ್ನೆ FIS 1181 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ನೋಡಬಹುದು. DIS ಕೂಡ 2493 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS DIS ಇಬ್ರು ಕೂಡ ನಿನ್ನೆ ನೆಟ್ ಬೈಯರ್ಸ್ ಆಗಿದ್ದಾರೆ. ಇನ್ನು ನಿನ್ನೆ ಅಮೆರಿಕ ಇರಾನ್ ನ ಮೇಲೆ ಇನ್ನೊಂದಷ್ಟು ಸ್ಯಾಂಕ್ಷನ್ಸ್ ಅನ್ನು ಹಾಕಿದೆ ನೋಡಬಹುದು. ಬೆಸೆಂಟ್ ಅನ್ವಿಲ್ಸ್ ಎಕನಾಮಿಕ್ ಡಿ-ಡೇ ಸ್ಯಾಂಕ್ಷನ್ಸ್ ಟು ಕ್ರಿಪಲ್ ಇರಾನ್ ವಾನ್ಸ್ ಗ್ಲೋಬಲ್ ಟ್ರೇಡಿಂಗ್ ಪಾರ್ಟ್ನರ್ಸ್. ಇವನ್ ಇರಾನ್ ನ ಜೊತೆ ವ್ಯವಹಾರ ಮಾಡುವಂತ ಟ್ರೇಡಿಂಗ್ ಪಾರ್ಟ್ನರ್ಸ್ ಕೂಡ ವಾರ್ನಿಂಗ್ ಅನ್ನ ಇಶ್ಯೂ ಮಾಡಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ನೋಡಬಹುದು ಇಶ್ಯೂಡ್ ಡಿಟರ್ಮಿನೇಷನ್ ಕವರಿಂಗ್ 5 ಸೆಕ್ಟರ್ಸ್ 5 ಸೆಕ್ಟರ್ಸ್ ಅನ್ನ ಕವರ್ ಮಾಡಿದ್ದಾರೆ. ಈ ಸ್ಯಾಂಕ್ಷನ್ಸ್ ಅಲ್ಲಿ ಯಾವೆಲ್ಲ ಇರಾನ್ ನ ಎಕಾನಮಿಗೆ ಸಪೋರ್ಟ್ ಮಾಡ್ತಾವ ಅಂತ ಕಡೆ ಟಾರ್ಗೆಟ್ ಮಾಡಿದ್ದಾರೆ. ಡಿಜಿಟಲ್ ಅಸೆಟ್ಸ್, ಟೆಕ್ನಾಲಜಿ, ಗೋಲ್ಡ್, ಏವಿಯೇಷನ್ ಅಂಡ್ ಶಿಪ್ಪಿಂಗ್. ಜೊತೆಗೆ ನೋಡಬಹುದು ಇಂಪೋಸ್ಡ್ ಸ್ಯಾಂಕ್ಷನ್ಸ್ ನಿಯರ್ಲಿ 60 ಎಂಟಿಟೀಸ್, ಇಂಡಿವಿಜುವಲ್ಸ್ ಅಂಡ್ ವೆಸಲ್ಸ್. ಇದರಲ್ಲಿ ಇಂಡಿವಿಜುವಲ್ಸ್ ಕೂಡ ಇದಾರೆ, ವೆಸಲ್ಸ್ ಇದಾವೆ, ಹಾಗೆ 60 ಬೇರೆ ಬೇರೆ ಎಂಟಿಟೀಸ್ ನ ಮೇಲೆ ಸ್ಯಾಂಕ್ಷನ್ಸ್ ಅನ್ನ ಇಂಪೋಸ್ ಮಾಡಿದ್ದಾರೆ. ಜೊತೆಗೆ ನೋಡಬಹುದು an economic engagement of any kind with Iran is said will expose those responsible to the full reach of American power. ಸೊ ಗೊತ್ತಿಲ್ಲ ಎಷ್ಟೋ ಜನ ಹೆದರ್ಕೊಂಡು ಇವರ ಜೊತೆ ಬಿಸ್ನೆಸ್ ಮಾಡದೇ ಇರ್ತಾರೆ ಅಂತ. ಒಟ್ಟಿನಲ್ಲಿ ಇರಾನ್ ಐಸೋಲೇಟ್ ಮಾಡುವಂತ ಇನ್ನೂ ಒಂದಷ್ಟು ಸ್ಯಾಂಕ್ಷನ್ಸ್ ಅನ್ನ ಅಮೆರಿಕ ಹಾಕಿದೆ. ಇದನ್ನ ತಡ್ಕೊಳ್ತಾ ಗೊತ್ತಿಲ್ಲ, ಕಾದ್ ನೋಡ್ಬೇಕಾಗಿದೆ. ಇನ್ನು ಇದಕ್ಕೆ ಇರಾನ್ ಕೂಡ ರಿಯಾಕ್ಟ್ ಮಾಡಿದೆ ನೋಡಬಹುದು. ಇರಾನ್ ವಾರ್ನ್ಸ್ ಆಫ್ ರಿಟಾಲಿಯೇಷನ್ ಆಫ್ಟರ್ US sanctions, says countries backing move risk act of war. ಈ ಸ್ಯಾಂಕ್ಷನ್ಸ್ ಅನ್ನ ಯಾರು ಸಪೋರ್ಟ್ ಮಾಡ್ತಿದಾರೋ ಅವರ ಮೂವ್ ಆಕ್ಟ್ ಆಫ್ ವಾರ್ ರಿಸ್ಕ್ ಅನ್ನ ಜಾಸ್ತಿ ಮಾಡ್ತಿದೆ ಅನ್ನೋ ಅಂತ ಮಾತನ್ನ ಇರಾನ್ ಹೇಳಿದೆ. ನಂತರ ಕ್ರೂಡ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಿದೆ ಅಂತ ನೋಡಿದ್ರೆ ಸದ್ಯದ ಮಟ್ಟಿಗೆ ಇವತ್ತು ಫ್ಲಾಟ್ ಇದೆ ಕ್ರೂಡ್. ನಿನ್ನೆ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿ ಓವರ್ ಆಲ್ 92-93 ರೇಂಜ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಿದೆ. ನೋಡೋಣ ಎಂಡ್ ಆಫ್ ದ ಡೇ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಸದ್ಯದ ಮಟ್ಟಿಗಂತೂ ಕ್ರೂಡ್ ಅಲ್ಲಿ ಡೌನ್ ಫಾಲ್ ಕಂಡು ಬರ್ತಿಲ್ಲ, ಅದು ಸ್ಲೋ ಅಂಡ್ ಗ್ರಾಜುಯಲ್ ಆಗಿ ಮೇಲಕ್ಕೆ ಹೋಗ್ತಾ ಇದೆ. ಹಾಗಾಗಿನೇ ಮಾರ್ಕೆಟ್ ಗಳು ಕೂಡ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗ್ತಿದ್ದಾವೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಸುದ್ದಿಗಳನ್ನು ನೋಡೋದಾದ್ರೆ ಗವರ್ನಮೆಂಟ್ ಲಾಂಚಸ್ ಹಿಂದೂಸ್ತಾನ್ ಕಾಪರ್ OFS ಟು ಸೆಲ್ ಅಪ್ ಟು 6% ಸ್ಟೇಕ್. ಸರ್ಕಾರ ಹಿಂದೂಸ್ತಾನ್ ಕಾಪರ್ ಅಲ್ಲಿ OFS ಅನ್ನು ಅನೌನ್ಸ್ ಮಾಡಿದೆ. ಅಪ್ ಟು 6% ಸ್ಟೇಕ್ ಅನ್ನು ಮಾರಾಟ ಮಾಡ್ತಿದೆ. ಇವತ್ತು ಆಸ್ ಯೂಶುವಲ್ ಇನ್ಸ್ಟಿಟ್ಯೂಷನ್ಸ್ ಗೆ ಓಪನ್ ಇರುತ್ತೆ ವಿಂಡೋ. ನಾಳೆ ರಿಟೇಲರ್ಸ್ ಗೆ ಓಪನ್ ಇರುತ್ತೆ. ಇಂಟ್ರೆಸ್ಟೆಡ್ ಅವ್ರು ಬೇಕಿದ್ರೆ ಸ್ಟಡಿ ಮಾಡಬಹುದು, ಸ್ಟಾಕ್ ಅನ್ನು ವಾಚ್ ಮಾಡಬಹುದು. ಇವತ್ತು ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಅಂತ. ಜೊತೆಗೆ ಇಲ್ಲಿ ಎಂಪ್ಲಾಯೀಸ್ ಗೂ ಕೂಡ ರಿಸರ್ವೇಶನ್ ಇಟ್ಟಿದ್ದಾರೆ ನೋಡಬಹುದು. an additional 25,000 shares reserved for eligible employees. ಜೊತೆಗೆ ಇನ್ ಕೇಸ್ ಓವರ್ ಸಬ್ಸ್ಕ್ರಿಪ್ಷನ್ ಬಂದ್ರೆ ಸರ್ಕಾರ ಗ್ರೀನ್ ಶೂ ಆಪ್ಷನ್ ಮೂಲಕ ಅಡಿಷನಲ್ 3% ಸ್ಟೇಕ್ ಅನ್ನ ಮಾರಾಟ ಮಾಡುವಂತ ಡಿಸಿಷನ್ ಅನ್ನ ತಗೊಳ್ಬಹುದು. ನೋಡೋಣ ಎಷ್ಟು ಬರುತ್ತೆ ಅಂತ. ರೀಸೆಂಟ್ ಆಗಿ LIC ಗೆ ಒಳ್ಳೆ ರಿಯಾಕ್ಷನ್ ಬಂದಿತ್ತು. ಹಿಂದೂಸ್ತಾನ್ ಕಾಪರ್ಗೂ ಮೇ ಬಿ ಬಂದ್ರು ಬರ್ಬೋದು. ಲೆಟ್ಸ್ ಸಿ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಹಿಂದೂಸ್ತಾನ್ ಕಾಪರ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಏನು TCS ಫೋಕಸ್ ಎಲ್ಲ ಇರುತ್ತೆ. ಕಾರಣ ನೋಡಬಹುದು TCS acquires Porsche's IT consulting arm MHP management for 320 million euros. 320 million euros ಗೆ Porsche IT consulting arm ಅನ್ನ ಅಕ್ವೈರ್ ಮಾಡ್ಕೊಂಡಿದೆ. ಜೊತೆಗೆ Porsche has also signed a 5-year strategic deal with MHP and TCS with 1.25 billion euros. Porsche ಜೊತೆ ಕೂಡ 1.25 ಬಿಲಿಯನ್ ಯೂರೋಸ್ ಮೊತ್ತದ 5-year ಸ್ಟ್ರಾಟಜಿಕ್ ಡೀಲ್ ಅನ್ನು ಕೂಡ ಮಾಡ್ಕೊಂಡಿದೆ. ಈ ಎರಡು ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. TCS ನು ಕೂಡ ವಾಚ್ ಮಾಡಬಹುದು. ಈ ಸುದ್ದಿಗೆ ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ಏನು ಬಜಾಜ್ ಆಟೋ ಫೋಕಸ್ ಅಲ್ಲಿರುತ್ತೆ. ಕಾರಣ ನೋಡಬಹುದು ಬಜಾಜ್ ಆಟೋ ಟು ಲಾಂಚ್ 3 ನ್ಯೂ ಪ್ರಾಡಕ್ಟ್ಸ್. 3 ಹೊಸ ಪ್ರಾಡಕ್ಟ್ ಗಳನ್ನ ಲಾಂಚ್ ಮಾಡಕ್ ಹೊರಟಿದೆ.
2 brands in upcoming months optimistic on festive demand. ಏನು ಫೆಸ್ಟಿವ್ ಡಿಮಾಂಡ್ ಗೌರಿ ಗಣೇಶದಿಂದ ಶುರುವಾಗುತ್ತೆ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ನ್ಯೂ ಪ್ರಾಡಕ್ಟ್ಸ್ ಅಂದ್ರೆ 3 ಹೊಸ ಪ್ರಾಡಕ್ಟ್ಸ್ ಹಾಗೂ 2 ಹೊಸ ಬ್ರಾಂಡ್ಸ್ ಅನ್ನ ಮುಂದಿನ ಕೆಲವು ತಿಂಗಳಲ್ಲಿ ಲಾಂಚ್ ಮಾಡುವಂತ ಪ್ಲಾನ್ ಮಾಡಿದೆ. ಈ ಬಗ್ಗೆ ಸುದ್ದಿ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಬಜಾಜ್ ಆಟೋ ಕೂಡ ವಾಚ್ ಮಾಡಬಹುದು. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಿಕೊಂಡು ಸಂಪರ್ಕ ಮಾಡಬಹುದು. ನಂತರ ಮಾಂಬಾ ಫೈನಾನ್ಸ್ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಇವತ್ತು ಕಾರಣ ಕಂಪನಿ ಪ್ರೈವೇಟ್ ಪ್ಲೇಸ್ಮೆಂಟ್ ನ ಮೂಲಕ 9,000 NCDs ಅನ್ನು ಅಲಾಟ್ ಮಾಡಿದೆ. ಈ ಮೂಲಕ 90 ಕೋಟಿ ಫಂಡ್ ರೈಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಮಾಂಬಾ ಫೈನಾನ್ಸ್ ಫೋಕಸ್ ಅಲ್ಲಿರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಅದಕ್ಕೆ ರಿಯಾಕ್ಷನ್ ಅಂತ. ಏನು GE ಶಿಪ್ಪಿಂಗ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಆಗಸ್ಟ್ 27ನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಬೈಬ್ಯಾಕ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ. ಬೈಬ್ಯಾಕ್ ಮಾಡ್ಬೇಕಾ ಬೇಡವಾ, ಮಾಡೋದಾದ್ರೆ ಎಷ್ಟು ಮಾಡಬೇಕು, ಯಾವ ಪ್ರೈಸ್ಗೆ ಮಾಡಬೇಕು ಎಲ್ಲವೂ ಕೂಡ 27ನೇ ತಾರೀಕು ಡಿಸೈಡ್ ಆಗುತ್ತೆ. ಈ ಬೋರ್ಡ್ ಮೀಟಿಂಗ್ ಕಾಲ್ ಮಾಡಿರೋ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅದರಲ್ಲೂ ಬೈಬ್ಯಾಕ್ ಅಂದ್ರೆ ಒಳ್ಳೆಯ ಸುದ್ದಿ ಆಗುತ್ತೆ. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. GE ಶಿಪ್ಪಿಂಗ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು. ನಂತರ ಇಸ್ಮೋ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ Q1 ನಲ್ಲಿ 170 ಗ್ಲೋಬಲ್ ಕ್ಲೈಂಟ್ಸ್ ಅನ್ನ ಆಡ್ ಮಾಡ್ಕೊಂಡಿದೆ ತನ್ನ ಬಿಸ್ನೆಸ್ಗೆ. ತನ್ನ ಡೀಲರ್ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಹೊಸದಾಗಿ ಅಡಿಷನ್ ಆಗಿರುವಂತಹ ಕ್ಲೈಂಟ್ಸ್. ಅದರಲ್ಲಿ 117 ಅಮೆರಿಕದ ಕ್ಲೈಂಟ್ಸ್, ಇನ್ನು 53 ಯುರೋಪ್ ಹಾಗೂ UK ಕ್ಲೈಂಟ್ಸ್ ಅಂತ ಹೇಳ್ಕೊಂಡಿದೆ. ಈ ಅಪ್ಡೇಟ್ ಅನ್ನ ರಿಲೀಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಇಸ್ಮೋ ಲಿಮಿಟೆಡ್ ಫೋಕಸ್ ಅಲ್ಲಿರುತ್ತೆ. ಈ ಕಂಪನಿ ಒಂದು ಆಟೋ ಇನ್ಸಿಲರಿಲಿ ಕೆಲಸ ಮಾಡುವಂತಹ ಕಂಪನಿ. ವಾಚ್ ಮಾಡಬಹುದು. ಇದಕ್ಕೇನಾದ್ರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ. ಇನ್ನು CSM ಟೆಕ್ನಾಲಜೀಸ್ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಮೋಡ್ಯುಲರ್ ಓಪನ್ ಸೋರ್ಸ್ ಐಡೆಂಟಿಟಿ ಪ್ಲಾಟ್ಫಾರ್ಮ್ ಅಥವಾ ಮೋಸಿಪ್ ಡಿಸೈನಿಂಗ್ ಫ್ರೇಮ್ವರ್ಕ್ ಗೆ ಸಂಬಂಧಿಸಿದಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಒಪ್ಪಂದದ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. CSM ಟೆಕ್ನಾಲಜೀಸ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ GPT ಇನ್ಫ್ರಾ ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ 97 ಕೋಟಿ ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ. ಈ ಕಾರಣಕ್ಕೆ GPT ಇನ್ಫ್ರಾ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ನಂತರ ಪೇಸ್ ಡಿಜಿಟೆಕ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ಕಲ್ಪ ಪವರ್ ಇಂದ ನಿಯರ್ಲಿ 93 ಕೋಟಿ LOA ಸಿಕ್ಕಿದೆ, ಲೆಟರ್ ಆಫ್ ಅಕ್ಸೆಪ್ಟೆನ್ಸ್. ಈ ಸುದ್ದಿ ಕಾರಣಕ್ಕೆ ಪೇಸ್ ಡಿಜಿಟೆಕ್ ಫೋಕಸ್ ಅಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಯಾವ ರೀತಿ ಇರುತ್ತೆ ಇದಕ್ಕೆ ರಿಯಾಕ್ಷನ್ ಅಂತ. ನಂತರ ಅಫ್ಘಾನ್ಸ್ ಇನ್ಫ್ರಾಸ್ಟ್ರಕ್ಚರ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಗೆ ಉತ್ತರ ಪ್ರದೇಶದಿಂದ 335 ಕೋಟಿ ಆರ್ಬಿಟ್ರಲ್ ಅವಾರ್ಡ್ ಸಿಕ್ಕಿದೆ. ಈ ಅವಾರ್ಡ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಅಫ್ಘಾನ್ ಇನ್ಫ್ರಾ ಕೂಡ ವಾಚ್ ಮಾಡಬಹುದು. ನಂತರ ಕೋಲ್ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ, CIL ಗ್ಲೋಬಲ್ ಅಂತ. ಸಿಂಗಾಪುರ್ ಅಲ್ಲಿ ಗ್ಲೋಬಲ್ ಅಪಾರ್ಚುನಿಟೀಸ್ ಅನ್ನ ಎಕ್ಸ್ಪ್ಲೋರ್ ಮಾಡೋ ಸಲುವಾಗಿ ಈ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಕೋಲ್ ಇಂಡಿಯಾ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ನಂತರ ಏಜಿಸ್ ಓಪಾಕ್ ಟರ್ಮಿನಲ್ಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿ ಪೀಪಾವಾವ್ ಪೋರ್ಟ್ ಅಲ್ಲಿ 36,000 ಮೆಟ್ರಿಕ್ ಟನ್ ಕೆಪಾಸಿಟಿ ಇರುವಂತಹ ಸ್ಟೋರೇಜ್ ಅಕ್ವೈರ್ ಮಾಡಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಕೂಡ ವಾಚ್ ಮಾಡಬಹುದು. ನಂತರ ಕೋರಮಂಡಲ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಸಬ್ಸಿಡಿಯರಿ ದಕ್ಷ ಅನ್ಮ್ಯಾನ್ಡ್ ಸಿಸ್ಟಮ್ಸ್ ತನ್ನ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ಓಪನ್ ಮಾಡಿದೆ. ಈ ಕಾರಣದಿಂದ ಫೋಕಸ್ ಅಲ್ಲಿರುತ್ತೆ. ಕೋರಮಂಡಲ್ ಇಂಟರ್ನ್ಯಾಷನಲ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಪಿರಮಲ್ ಫೈನಾನ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ QIP ಲಾಂಚ್ ಮಾಡ್ತಾ ಇದೆ. ಇವತ್ತಿಂದ QIP ಲಾಂಚ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಸಹ ವಾಚ್ ಮಾಡಬಹುದು. ಇನ್ನು ರಿಫೆಕ್ಸ್ ಇಂಡಸ್ಟ್ರೀಸ್ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು. ಕಾರಣ ಕಂಪನಿಗೆ ತೆಲಂಗಾಣ ಬೇಸ್ಡ್ ಕಂಪನಿಯಿಂದ 33 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ರಿಫೆಕ್ಸ್ ಇಂಡಸ್ಟ್ರೀಸ್ ಅನ್ನು ಕೂಡ ವಾಚ್ ಮಾಡಬಹುದು. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು 2 IPOಗಳ ಲಿಸ್ಟಿಂಗ್ ಇದೆ. ಮೊದಲನೇದು ಸನ್ಶೈನ್ ಪಿಕ್ಚರ್ಸ್ IPO ಲಿಸ್ಟಿಂಗ್ ಇದೆ. ನಿಯರ್ಲಿ 14% ಪ್ರೀಮಿಯಂ ಇದೆ. ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಇನ್ನು ಎರಡನೇದು ಶಂಕೇಶ್ ಜ್ಯುವೆಲರ್ಸ್ ನಿಯರ್ಲಿ 3% ಪ್ರೀಮಿಯಂ ಇದೆ. ಇದು ಕೂಡ ವಾಚ್ ಮಾಡಬಹುದು ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ. ಇನ್ನು ಇವತ್ತು 5 IPOಗಳು ಓಪನ್ ಇರುತ್ತೆ. ಅಗ್ಮಂಟ್ ಎಂಟರ್ಪ್ರೈಸಸ್ 41% ಪ್ರೀಮಿಯಂ ಇದೆ. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಅಗ್ಮಂಟ್ ಎಂಟರ್ಪ್ರೈಸಸ್ ಅನ್ನು. ನಂತರ ಸ್ಕೈವೇಸ್ ಏರ್ ಕೂಡ ಫೋಕಸ್ ಅಲ್ಲಿರುತ್ತೆ. ಇದು ನಿನ್ನೆ ಓಪನ್ ಆಗಿದೆ, ನಾಡಿದ್ದು ಕ್ಲೋಸ್ ಆಗುತ್ತೆ. ಪ್ರೀಮಿಯಂ ನೋಡಬಹುದು 23% ಇದೆ. ಇಂಟ್ರೆಸ್ಟ್ ಇರೋರು ಸ್ಕೈವೇಸ್ ಏರ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಹಾಗೆ ಹೈಟೆಕ್ ಇಂಜಿನಿಯರ್ಸ್ ಇದು ಕೂಡ ನಿನ್ನೆ ಓಪನ್ ಆಗಿದೆ. ಪ್ರೀಮಿಯಂ 56% ಇದೆ, ಒಳ್ಳೆ ಪ್ರೀಮಿಯಂ ಇದೆ. ಇದು ಕೂಡ ಸ್ಟಡಿ ಮಾಡಬಹುದು. ಹಾಗೆ ಸಿಂಬೋಯಟೆಕ್ ಫಾರ್ಮಾ ಲ್ಯಾಬ್ IPO ಕೂಡ ನಿನ್ನೆಯಿಂದ ಓಪನ್ ಆಗಿದೆ. 34% ಪ್ರೀಮಿಯಂ ಇದೆ ಆಸ್ ಆಫ್ ನೌ. ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು. ಹಾಗೆ ಅನ್ನು ಪ್ರಾಜೆಕ್ಟ್ಸ್ ಇವತ್ತಿಂದ ಓಪನ್ ಆಗ್ತಾ ಇದೆ. 0 ಇದೆ ಸದ್ಯದ ಮಟ್ಟಿಗೆ. ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಏನಿಲ್ಲ. ನೋಡೋಣ ನಾಳೆ ನಾಡಿದ್ರಲ್ಲಿ ಏನಾದ್ರು ಚೇಂಜ್ ಆಗುತ್ತಾ ಅಂತ.
ಇನ್ನು ಗ್ಲೋಬಲ್ ಮಾರ್ಕೆಟ್ಗಳ ಕಡೆ ಬಂದ್ರೆ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ನೋಡಬಹುದು 27 ಪಾಯಿಂಟ್ಸ್ 0.05% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಿದೆ. ಇನ್ನು ಗಿಫ್ಟ್ ನಿಫ್ಟಿಯಲ್ಲಿ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಇದೆ. 41 ಪಾಯಿಂಟ್ಸ್ 0.17% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ನಿಕ್ಕೈ ನಿಯರ್ಲಿ 0.5% ಡೌನ್ ಇದೆ. ಸ್ಟ್ರೈಟ್ ಟೈಮ್ ಸ್ವಲ್ಪ ಪಾಸಿಟಿವ್ ಇದೆ. ಆಂಗ್ಸಂಗ್ ಸ್ವಲ್ಪ ನೆಗೆಟಿವ್ ಇದೆ. ತೈವಾನ್ ವೇಟೆಡ್ ನಿಯರ್ಲಿ 1% ನೆಗೆಟಿವ್ ಇದೆ. ಕೋಸ್ಪಿನ್ ಅಲ್ಲಿ ನಿಯರ್ಲಿ 2% ನೆಗೆಟಿವ್ ಇದೆ. ಇನ್ನು ಶಾಂಘೈ ಕಾಂಪೋಸಿಟ್ ಕೂಡ ಡೌನ್ ಅಲ್ಲಿ ಇದೆ. ಅಂದ್ರೆ ಏಷ್ಯನ್ ಮಾರ್ಕೆಟ್ ಗಳು ಕೂಡ ಡೌನ್ವರ್ಡ್ ಇಂಡಿಕೇಶನ್ ಮಾಡ್ತಿದ್ದಾವೆ. ಗಿಫ್ಟ್ ನಿಫ್ಟಿ ಕೂಡ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ನ ಮೂಲಕ ನೆಗೆಟಿವ್ ಇಂಡಿಕೇಶನ್ ಅನ್ನೇ ಕೊಡ್ತಾ ಇದೆ. ಇನ್ನು ಕ್ರೂಡ್ ಕಡೆ ಬಂದ್ರೆ 0.32% ಪಾಸಿಟಿವ್ ಇದೆ. ಗೋಲ್ಡ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. INR ನಿನ್ನೆ ಸ್ವಲ್ಪ ವೀಕ್ ಆಗಿತ್ತು. ನೋಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಇಲ್ಲಿಂದ ಪರ್ಫಾರ್ಮೆನ್ಸ್ ಅಂತ. ಓವರ್ ಆಲ್ ಸದ್ಯದ ಮಟ್ಟಿಗಂತೂ ಏಷ್ಯನ್ ಕ್ಯೂಸ್ ನೆಗೆಟಿವ್ ಇದೆ. ಗಿಫ್ಟ್ ನಿಫ್ಟಿ ಕೂಡ ನೆಗೆಟಿವ್ ಇಂಡಿಕೇಶನ್ ಕೊಡ್ತಾ ಇದೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.